ಏನು ಯೋಚಿಸ್ತಾ ಇದ್ದಾರೆ ಇವರು? ಇನ್ನೇನೋ ಹೊಸ ಸಮಸ್ಯೆ ತರಲ್ಲ ತಾನೇ ಇವರು? ಏನಾಯ್ತು? ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಮಾಳವಿಕಾ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಆನೆಸ್ಟ್ ಆಗಿ ಉತ್ತರ ಕೊಡ್ತೀಯಾ? ಅದಕ್ಕೇನಂತೆ, ಕೇಳಿ. ನಮ್ಮ ಷರತ್ತಿಗೆ ಸರಿ ಹೊಂದುವಂತ ಹುಡುಗಿ ಸಿಕ್ಕರೆ ಏನ್ ಮಾಡ್ತೀಯಾ? ಸರಿ ಹೊಂದೋ ಹುಡುಗಿನ? ಗೊತ್ತಾಗ್ಲಿಲ್ಲ, ಯಾವ ಅರ್ಥದಲ್ಲಿ ಇದನ್ನ ಹೇಳ್ತಾ ಇದ್ದೀರಾ ಅಂತ. ಈಗ ಮಾಯಾ ಜಾತಕಕ್ಕೆ ನಮ್ಮ ಶರತ್ ಜಾತಕ ಹೊಂದಾಣಿಕೆ ಆಗ್ತಿಲ್ಲ. ಅವನ ಜಾತಕಕ್ಕೆ ಹೇಳು ಮಾಡಿಸಿದಂಥ ಜಾತಕ ಇರೋ ಹುಡುಗಿ ಸಿಕ್ಕಿದ್ರೆ ಹಾಗೇನ್ ಮಾಡೋಣ? ನಿಮ್ಮ ಚಿಂತೆ ನನಗೆ ಅರ್ಥ ಆಗುತ್ತೆ. ಬರೀ ಜಾತಕ ಹೊಂದುತ್ತೆ ಅಂತ ಯಾವುದೋ ಗುರುತು ಪರಿಚಯ ಇಲ್ದಿರೋ ಹುಡುಗಿನ ನಮ್ಮ ಮನೆ ತುಂಬಿಸ್ಕೊಳ್ಳೋದಕ್ಕಾಗತ್ತಾ? ಶರತ್ ಮತ್ತೆ ಹಿತ ಜೀವನ ಬರೀ ಜಾತಕದ ಮೇಲೆ ಅಷ್ಟೇ ಡಿಪೆಂಡ್ ಆಗಿಲ್ಲ ಅಲ್ವಾ? ನೀವೇ ನೋಡ್ತಾ ಇದ್ದೀರಲ್ಲ, ಎಲ್ಲ ಗೊತ್ತಿರೋ ಮಾಯನಿಗೆ ಹಿತನ ಒಡನಾಟ ಬೆಳೆಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ. ಹಾಗಿರುವಾಗ ಯಾವುದೋ ಗುರುತು ಪರಿಚಯ ಇಲ್ದಿರೋ ಹುಡುಗಿನ ನಮ್ಮ ಹಿತ ನಿಜವಾಗ್ಲೂ ಆಕ್ಸೆಪ್ಟ್ ಮಾಡ್ಕೋತಾಳ? ಪರಿಚಯ ಇಲ್ಲದೆ ಇರೋಳು ಅಂತಲ್ಲ, ಅಕಸ್ಮಾತ್ ನೀವು ಬರೀ ಜಾತಕದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ. ಜೀವ ಇಲ್ದಿರೋ ಜಾತಕಕ್ಕಿಂತ ಜೀವನ ಮಾಡಬೇಕಾಗಿರೋ ನಮ್ಮ ಮಗನ ಬಗ್ಗೆ ಯೋಚನೆ ಮಾಡಿ. ಈಗ ನಮ್ಮ ಶರತ್ ಮದ್ವೆಗೆ ಒಪ್ಕೊಂಡಿರೋದೇ ಹೆಚ್ಚು. ಅಂಥದ್ರಲ್ಲಿ ನಾವೀಗ ಹುಡುಗಿನ ಬದಲಾಯಿಸ್ತೀವಿ ಅಂದ್ರೆ ಅವನ ಮನ್ಸಿನ ಮೇಲೆ ಪರಿಣಾಮ ಬೀರದೇ ಇರುತ್ತಾ? ಅಲ್ಲ, ಆದರೂ ನೀವೇ ಯೋಚನೆ ಮಾಡಿ ನೋಡಿ. ನಾವೀಗ ಶರತ್ ಹತ್ರ ಬೇರೆ ಹುಡುಗಿ ಅಂತ ಮಾತಾಡೋದಕ್ಕೆ ಹೋದ್ರೆ ಅವನ್ ಮದ್ವೆನೇ ಬೇಡ ಅಂತ ಹೇಳ್ತಾನಷ್ಟೇ. ಒಂದು ರೀತಿಯಲ್ಲಿ ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ, ಆದ್ರೆ ಏನ್ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಚಿಂತೆ ಮಾಡಬೇಡಿ. ಜಾತಕ ಹೊಂದುತ್ತೋ ಬಿಡುತ್ತೋ, ಮದ್ವೆ ಸ್ವರ್ಗದಲ್ಲೇ ನಿರ್ಧಾರ ಆಗಿರುತ್ತೆ ಅಂತಾರಲ್ಲ. ನಮ್ಮ ಶರತ್ ಮಾಯಾ ಮದ್ವೆ ಅಲ್ಲೇ ನಿರ್ಧಾರ ಆಗಿದ್ರೆ ಅದನ್ನ ಯಾರಿಂದನೂ ತಪ್ಸಕ್ಕಾಗಲ್ಲ. ಮದುವೆ ನಡೆಯುತ್ತೆ. ಇದನ್ನು ನೀವು ದೇವರೇ ನಿರ್ಧಾರ ಮಾಡಿದಾನೆ ಅಂತ ಅಂದ್ಕೋಬೇಕಷ್ಟೆ. ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದೇ ಆಗತ್ತೆ.